ಫಾಹಿಯನ್ ಪ್ರಾಚೀನ ಭಾರತದ ಜನಜೀವನದ ಬಗ್ಗೆ ನಮಗೆ ಅನೇಕ ವೇಳೆ ಕುತೂಹಲಕಾರಿ ಮತ್ತು ಉಪಯುಕ್ತ ಮಾಹಿತಿ ದೊರಕುವುದು ಪರದೇಶದ ಪ್ರಯಾಣಿಕರು ಬರೆದಿಟ್ಟಿರುವ ತಮ್ಮ ಪ್ರವಾಸ ಕಥನಗಳಿಂದ. ಇಂಥ ಪ್ರವಾಸಿಗರಲ್ಲಿ ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಫಾಹಿಯನ್ ಅಗ್ರಗಣ್ಯನು. ಈತನು ಜೀವಿಸಿದ್ದು ಕ್ರಿಸ್ತಶಕ 337ರಿಂದ 422ರವರೆಗೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಆದರೆ ಈತನು ಚೀನಾದ ಪೂರ್ವ ತೀರದಿಂದ ಕ್ರಿಸ್ತಶಕ 199ರಲ್ಲಿ ಹೊರಟು 6 ವರ್ಷಗಳ ನಂತರ ಭಾರತವನ್ನು ಸೇರಿ ಅಲ್ಲಿ 6 ವರ್ಷವಿದ್ದು ಅನಂತರ 3 ವರ್ಷಗಳ ನೌಕಾಯಾನ ಮಾಡಿ ಸಿಂಹಳ ಮುಂತಾದ ದ್ವೀಪಗಳನ್ನು ಸಂದರ್ಶಿಸಿ ಚೀನಾದ ನಾನ್ಕಿಂಗ್ ನಗರವನ್ನು ಕ್ರಿಸ್ತಶಕ 414ರಲ್ಲಿ ತಲುಪಿದನು ಎಂದು ಅವನ ಬರಹದಿಂದಲೇ ತಿಳಿದುಬರುತ್ತದೆ. ಇವನ ನೆನಪುಗಳನ್ನು ಚೀನೀ ಭಾಷೆಯಿಂದ ಇಂಗ್ಲಿಷಿಗೆ ಮೊದಲು ಭಾಷಾಂತರಿಸಿದ ಜೇಮ್ಸ್ ಲೆಗ್ ಎಂಬುವನು ಫಾಹಿಯನ್ನನು ಸನ್ಯಾಸಿಯಾಗಿದ್ದು ಅವನಿಗೆ 20 ವರ್ಷವಾಗಿದ್ದಾಗ ಮತ್ತು ಅವನು ತನ್ನ ಪ್ರಯಾಣವನ್ನು ಕೈಗೊಂಡಾಗ ಅವನಿಗೆ 25 ವರ್ಷವಾಗಿರಬಹುದು ಎಂದು ಊಹಿಸುತ್ತಾರೆ. ಅಲ್ಲದೆ ಕ್ರಿಸ್ತಶಕ 519ರಲ್ಲಿ ರಚಿತವಾದ ಶ್ರೇಷ್ಠ ಸಂತರ ಚರಿತ್ರೆ ಮೆಮೊಯಿರ್ಸ್ ಆಫ್ ಎಮಿನೆಂಟ್ ಮಾಂಕ್ಸ್ ಎಂಬ ಚೀನೀ ಗ್ರಂಥದ ಪ್ರಕಾರ ಫಾಹಿಯನ್ ತನ್ನ 88ನೆಯ ವಯಸ್ಸಿನವರೆಗೆ ಜೀವಿಸಿದ್ದನು ಎಂದು ತಿಳಿಯುತ್ತದೆ. ಈ ವಿವರಗಳನ್ನು ನೋಡಿದರೆ ಈತನ ಜೀವನ ಕಾಲ ಕ್ರಿಸ್ತಶಕ 374ರಿಂದ ಕ್ರಿಸ್ತಶಕ 462ರವರೆಗೆ ಎಂದು ತೀರ್ಮಾನಿಸಬೇಕು. ಇದು ಹೇಗಾದರೂ ಇರಲಿ, ಇವನು ಭಾರತದಲ್ಲಿ ಇದ್ದುದು ಕ್ರಿಸ್ತಶಕ 405ರಿಂದ ಕ್ರಿಸ್ತಶಕ 411ರವರೆಗೆ ಎನ್ನುವುದು ನಿರ್ವಿವಾದ. ಫಾಹಿಯನ್ನನ ತಂದೆ ತಾಯಿಗಳಿಗೆ ಇವನ ಮುನ್ನ 3 ಗಂಡ ಮಕ್ಕಳಾದರೂ ಇವರೆಲ್ಲರೂ ಬಾಲ್ಯದಲ್ಲೇ ತೀರಿಕೊಂಡರು. ಆದ್ದರಿಂದ ಇವನ ತಂದೆಯು ಈ ಮಗನ ಮೇಲಾದರೂ ಬುದ್ಧನ ಕೃಪೆಯಾಗಲಿ ಎಂದು ಬಾಲಕ ಫಾಹಿಯನ್ನನನ್ನು ಮನೆಯಲ್ಲೇ ಇದ್ದುಕೊಂಡು ಸ್ಥಳೀಯ ಬುದ್ಧ ವಿಹಾರದ ಸೇವೆ ಮಾಡುವಂತೆ ನೇಮಿಸಿದನು. ಸ್ವಲ್ಪ ದಿನಗಳಾದ ಮೇಲೆ ಫಾಹಿಯನ್ನನಿಗೆ ತೀವ್ರವಾದ ಕಾಯಿಲೆಯಾಗಲು ವಿಹಾರದವರು ಅವನನ್ನು ತಮ್ಮಲ್ಲೇ ಇಟ್ಟುಕೊಂಡು ಚಿಕಿತ್ಸೆ ನಡೆಸಿದರು. ಕಾಲಕ್ರಮದಲ್ಲಿ ಅವನಿಗೆ ಗುಣವಾದರೂ ಮತ್ತೆ ಅವನು ಮನೆಗೆ ಹೋಗಲು ಇಚ್ಛಿಸಲಿಲ್ಲ. ವಿಹಾರದಲ್ಲೇ ಇದ್ದುಬಿಟ್ಟನು. ಇವನಿಗೆ 10 ವರ್ಷವಾದಾಗ ಇವನ ತಂದೆಯೂ ಮೃತನಾದನು. ಒಬ್ಬಂಟಿಯೂ ಅಸಹಾಯಕಳೂ ಆಗಿದ್ದ ಇವನ ತಾಯಿಯ ಕಷ್ಟವನ್ನು ನೋಡಲಾರದೆ ಇವನ ಸೋದರ ಮಾವನು ಮಠಕ್ಕೆ ಬಂದು ಫಾಹಿಯನ್ನನನ್ನು ಮನೆಗೆ ಹಿಂದಿರುಗುವಂತೆ ಕೇಳಿಕೊಂಡನು. ಆಗ ಅವನು, ಹಿಂದೆ ನನ್ನ ತಂದೆ ಬಂದು ಕರೆದಾಗ ನಾನು ಹಿಂದಿರುಗಲಿಲ್ಲ, ಏಕೆಂದರೆ ನನಗೆ ಪ್ರಾಪಂಚಿಕ ವಿಷಯಗಳಲ್ಲಿ ಇಷ್ಟವಿಲ್ಲ. ಅದಕ್ಕೆ ಈಗಲೂ ನಾನು ಮನೆಗೆ ಹಿಂದಿರುಗಲಾರೆ ಎಂದು ಹೇಳಿದನು. ಮಾವನು ಮತ್ತೆ ಅವನನ್ನು ಬಲವಂತ ಮಾಡದೆ ಬಂದುಬಿಟ್ಟನು. ಫಾಹಿಯನ್ನನು ಹೀಗೆ ನಿರ್ಧರಿಸಿದರೂ ಅವನಿಗೆ ತಾಯಿಯ ಮೇಲೆ ನಿಜವಾಗಿ ಎಷ್ಟು ಪ್ರೀತಿ ಇತ್ತು ಎಂಬುದನ್ನು ಆಕೆ ಮುಂದೆ ಕಾಲವಶಳಾದಾಗ ಆತನು ವ್ಯಕ್ತಪಡಿಸಿದ ಸಂತಾಪದಿಂದಲೇ ಎಲ್ಲರೂ ಅರಿತರು. ಒಮ್ಮೆ ಫಾಹಿಯನ್ನನು ತನ್ನಂತಹ 20-30 ಶಿಷ್ಯರೊಂದಿಗೆ ಭತ್ತದ ಪೈರನ್ನು ಕಡಿಯುತ್ತಿದ್ದನು. ಆಗ ಹಸಿವಿನಿಂದ ಕಂಗೆಟ್ಟ ಕಳ್ಳರ ಗುಂಪೊಂದು ಬಂದು ಭತ್ತವೆಲ್ಲವನ್ನೂ ನಮಗೆ ಕೊಡಿ ಎಂದು ಬೆದರಿಸಿದರು. ಉಳಿದ ಶಿಷ್ಯರೆಲ್ಲರೂ ಹೆದರಿಕೊಂಡು ಓಡಿಹೋದರು. ಫಾಹಿಯನ್ನನೊಬ್ಬನೇ ನಿರ್ಭಯವಾಗಿ ನಿಂತು ಕಳ್ಳರಿಗೆ, ಬೇಕಾದಷ್ಟು ತೆಗೆದುಕೊಳ್ಳಿ, ನೀವು ಹಿಂದೆ ಮಾಡಿದ ಅಧರ್ಮಗಳೇ ನಿಮ್ಮನ್ನು ಈ ದುರ್ಗತಿಗೆ ಇಳಿಸಿವೆ. ನೀವು ಹೀಗೆಯೇ ಮಾಡಬಾರದ್ದನ್ನು ಮಾಡುತ್ತಿದ್ದರೆ ನಿಮ್ಮ ಸ್ಥಿತಿ ಇನ್ನೂ ಕೆಟ್ಟದಾಗುತ್ತದೆ. ಅದಕ್ಕೆ ನಿಮ್ಮ ಮೇಲೆ ನನಗೆ ಕರುಣೆಯಾಗುತ್ತಿದೆ ಎಂದನು. ಕಳ್ಳರೆಲ್ಲರೂ ವ್ಯಾಕುಲರಾಗಿ ಭತ್ತದ ಒಂದು ಕಾಳನ್ನೂ ಮುಟ್ಟದೆ ಹೊರಟು ಹೋದರು. ಈ ವಿಷಯವನ್ನು ತಿಳಿದ ಆ ಮಠದಲ್ಲಿದ್ದ 100 ಸನ್ಯಾಸಿಗಳೆಲ್ಲರೂ ಫಾಹಿಯನ್ನನ ನಡತೆಯನ್ನೂ ಧೈರ್ಯವನ್ನೂ ಕುರಿತು ಕೊಂಡಾಡಿದರು. ಫಾಹಿಯನ್ನನು ಶಿಷ್ಯತ್ವವನ್ನು ಮುಗಿಸಿ ಪೂರ್ಣ ಸನ್ಯಾಸಿಯಾದನು. ಆ ವೇಳೆಗೆ ಬೌದ್ಧ ಧರ್ಮವು ಭಾರತ ದೇಶದಿಂದ ಚೀನಾ ದೇಶಕ್ಕೆ ಬಂದು ಸುಮಾರು 500 ವರ್ಷಗಳಾಗಿದ್ದವು. ಆ ಧರ್ಮದ ಗ್ರಂಥಗಳ ಶುದ್ಧ ಪ್ರತಿಗಳು ಸಿಕ್ಕುವುದು ಕಷ್ಟವಾಗಿತ್ತು. ಇದನ್ನು ಗಮನಿಸಿದ ಫಾಹಿಯನ್ನನು ಬೌದ್ಧ ಗ್ರಂಥಗಳ, ಅದರಲ್ಲೂ ಮುಖ್ಯವಾಗಿ ವಿನಯ ಪಿಟಕದ ಸಂಗ್ರಹಣೆಗೋಸ್ಕರ
ಭಾರತಕ್ಕೆ ಪ್ರಯಾಣಿಸುವುದು ಎಂದು ನಿರ್ಧರಿಸಿದನು. ವಿನಯ ಪಿಟಕ ಸದ್ವರ್ತನೆಯ ಸೂತ್ರಗಳು. ಈತನ ಇನ್ನೊಂದು ಉದ್ದೇಶ ಭಗವಾನ್ ಬುದ್ಧನು ಸಂಚಾರ ಮಾಡಿ ಬೋಧಿಸಿದ ಕ್ಷೇತ್ರಗಳ ದರ್ಶನ ಮಾಡುವುದು. ಇವನ ಜೊತೆಗೆ ಇನ್ನೂ 4 ಸನ್ಯಾಸಿಗಳು ಬರಲು ಇಚ್ಛಿಸಿದರು. ಹಾಗಾಗಿ ಒಟ್ಟು ಹೊರಟವರ ಸಂಖ್ಯೆ 5. ದಾರಿಯಲ್ಲಿ ಇನ್ನೂ 4 ಜನ ಸನ್ಯಾಸಿಗಳು ಇವರ ಗುಂಪಿಗೆ ಸೇರಿಕೊಂಡರು. ಕಾಲ್ನಡಿಗೆಯಲ್ಲಿ ಇವರು ಕೈಗೊಂಡ ಈ ಯಾತ್ರೆ ತುಂಬಾ ದೀರ್ಘ ಮತ್ತು ಅತ್ಯಂತ ಕಠಿಣವಾದದ್ದು. ಚೀನಾದ ಪೂರ್ವ ತೀರದಿಂದ ಹೊರಟು ಮಧ್ಯ ಏಷ್ಯಾದ ಅಡ್ಡಗಲಕ್ಕೂ ನಡೆದು ಅನಂತರ ದಕ್ಷಿಣಾಭಿಮುಖವಾಗಿ ನಡೆದು ಭಾರತವನ್ನು ಪ್ರವೇಶಿಸಬೇಕು. ಹೀಗೆ ನಡೆಯುವಾಗ ತಕ್ಲಮಕಾನ್ ಎಂಬ ಗಿಡಮರಗಳಿಲ್ಲದ ಮರಳುಕಾಡನ್ನು ದಾಟಬೇಕು. ಹಿಂದೂಕುಷ್ ಪರ್ವತ ಶ್ರೇಣಿಯ ಮೂಲಕ ಹೋಗಬೇಕು. ಇದರಿಂದ ಅನೇಕ ಸಲ ಇವರಿಗೆ ಸುಡುವ ಬಿಸಿಲನ್ನೂ ಕೊರೆಯುವ ಚಳಿಯನ್ನೂ ಸಹಿಸಬೇಕಾಯಿತು. ದುರ್ಗಮ ಕಣಿವೆಗಳನ್ನು ಹತ್ತಿ ಇಳಿಯಬೇಕಾಯಿತು. ಭೋರ್ಗರೆಯುವ ನದಿಗಳನ್ನು ದಾಟಬೇಕಾಯಿತು. ಅನೇಕ ಕಡೆ ತಿಂಗಳಾನುಗಟ್ಟಲೆ ಅನಿವಾರ್ಯವಾಗಿ ತಂಗಬೇಕಾಯಿತು. ಆದರೆ ಹಲವಾರು ದೇಶಗಳಲ್ಲಿ ಇವರಿಗೆ ಒಳ್ಳೆಯ ಅತಿಥಿ ಸತ್ಕಾರವೂ ದೊರೆಯಿತು. ಭಾರತವನ್ನು ಉದ್ಯಾನ ಎಂಬ ನಗರದಲ್ಲಿ ಪ್ರವೇಶಿಸಿದರು. ಇದು ಆಗಿನ ಕಾಲದಲ್ಲಿ ಶುಭವಸ್ತು ಎಂದು ಕರೆಯುತ್ತಿದ್ದ ಕಣಿವೆಯಲ್ಲಿ ಇತ್ತು. ಈ ಶುಭವಸ್ತುವೇ ಈಗಿನ ಪಾಕಿಸ್ತಾನದಲ್ಲಿ ತಾಲಿಬಾನರ ಹತೋಟಿಯಲ್ಲಿರುವ ಸ್ವ್ಯಾಟ್ ವ್ಯಾಲಿ. ಉದ್ಯಾನವು ಬೌದ್ಧರ ಒಂದು ಮುಖ್ಯ ನೆಲೆಯಾಗಿದ್ದಿತು. ಇಲ್ಲಿ 500ಕ್ಕೂ ಹೆಚ್ಚು ಭಿಕ್ಷುಗಳು ಅನೇಕ ಸಂಘಾರಾಮಗಳಲ್ಲಿ ಇರುತ್ತಿದ್ದರು. ಯಾರಾದರೂ ಪರದೇಶದ ಭಿಕ್ಷುಗಳು ಬಂದರೆ ಅವರಿಗೆ ಉಚಿತವಾಗಿ 3 ದಿನದ ಊಟ ಮತ್ತು ವಸತಿ, ಅನಂತರ ಬೇರೆ ಏರ್ಪಾಟು ಮಾಡಿಕೊಳ್ಳಬೇಕು. ಇದಾದ ನಂತರ ಅವರು ತಕ್ಷಶಿಲಾ, ಪುರುಷಪುರ, ಇಂದಿನ ಪೆಷಾವರ್ ಮುಂತಾದ ಬೌದ್ಧರಿಗೆ ಪವಿತ್ರವಾದ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ಪುರುಷಪುರವನ್ನು ನೋಡಿದ ಬಳಿಕ 2 ಯಾತ್ರಿಕರು ಹಿಂದಿರುಗಿದರು. ಇನ್ನು ಕೆಲವರು ಆಗಲೇ ಬೇರೆ ದಾರಿಯನ್ನು ಹಿಡಿದಿದ್ದರು. ಒಬ್ಬನು ಚಳಿಯನ್ನು ತಡೆಯಲಾರದೆ ಮೃತನಾದನು. ಮುಂದಿನ ಯಾತ್ರೆಗೆ ಉಳಿದವರು ಫಾಹಿಯನ್ ಮತ್ತು ತಾವೋಚಿಂಗ್ ಎಂಬ ಇನ್ನೊಬ್ಬ ಸನ್ಯಾಸಿ ಮಾತ್ರವೇ. ಮುಂದೆ ಅವರು ಯಮುನಾ ತೀರದಲ್ಲಿದ್ದ ಮಥುರಾ ನಗರವನ್ನು ತಲುಪಿದರು. ಆಗ ಭಾರತದ ಸ್ವರ್ಣಯುಗ. ಗುಪ್ತ ಚಕ್ರವರ್ತಿಯಾದ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ರಾಜ್ಯಭಾರವನ್ನು ನಡೆಸುತ್ತಿದ್ದನು. ಚಕ್ರವರ್ತಿಯು ಹಿಂದುವಾದರೂ ಬೌದ್ಧ ಮತಕ್ಕೆ ಅಪಾರ ಗೌರವವಿತ್ತು. ಮಥುರಾ ನಗರದಲ್ಲಿ 20 ಬೌದ್ಧ ವಿಹಾರಗಳು, 3000 ಸನ್ಯಾಸಿಗಳೂ ಇದ್ದರಂತೆ. ಈ ದೇಶದ ವಿಷಯವಾಗಿ ಫಾಹಿಯನ್ನನು ಹೀಗೆ ಬರೆದಿದ್ದಾನೆ: ಇಲ್ಲಿ ಹೆಚ್ಚು ಚಳಿಯೂ ಇಲ್ಲ, ಹೆಚ್ಚು ಬಿಸಿಲೂ ಇಲ್ಲ. ಜನಸಂಖ್ಯೆ ಹೆಚ್ಚಾಗಿದ್ದರೂ ಎಲ್ಲರೂ ಸುಖಿಗಳಾಗಿದ್ದಾರೆ. ಚಂಡಾಲರ ವಿನಃ ಯಾರೂ ಪ್ರಾಣಿವಧೆ ಮಾಡುವುದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿಗಳನ್ನು ತಿನ್ನುವುದಿಲ್ಲ. ಯಾರೂ ತಾವಿರುವ ಸ್ಥಳವನ್ನು ದಾಖಲಿಸಬೇಕಾಗಿಲ್ಲ. ಇಷ್ಟವಿದ್ದಷ್ಟು ದಿವಸ ಇರಬಹುದು, ಇಲ್ಲವಾದರೆ ಬೇರೆ ಕಡೆ ಹೋಗಬಹುದು. ಎಂಥ ಅಪರಾಧವೇ ಆಗಿರಲಿ ಅದಕ್ಕೆ ಮರಣದಂಡನೆ ಏಕೆ, ಕಠಿಣ ಶಿಕ್ಷೆಯನ್ನೂ ಕೊಡುವುದಿಲ್ಲ. ಅಪರಾಧಕ್ಕೆ ಅನುಸಾರವಾಗಿ ಶುಲ್ಕ ವಿಧಿಸುತ್ತಾರೆ. ಒಬ್ಬನೇ ವ್ಯಕ್ತಿ ಪದೇ ಪದೇ ದುಷ್ಕ್ರಿಯೆ ನಡೆಸುತ್ತಿದ್ದರೆ ಮಾತ್ರ ಅವನ ಹಸ್ತಚ್ಛೇದ ಮಾಡುತ್ತಾರೆ. ತಮ್ಮ ಜಮೀನಿನಲ್ಲೇ ಬೆಳೆದ ಪೈರಿಗೆ ತೆರಿಗೆ ಕೊಡಬೇಕಾಗಿಲ್ಲ. ಸರ್ಕಾರದ ಜಮೀನಿನಲ್ಲಿ ಬೆಳೆದರೆ ಮಾತ್ರ ಅದರ ಒಂದು ಪಾಲನ್ನು, ಅಂಶವನ್ನು ರಾಜನಿಗೆ ಕೊಡಬೇಕು ಇತ್ಯಾದಿ. ನಮ್ಮ ಯಾತ್ರಿಕರು ಮುಂದೆ ಬುದ್ಧನು ಅನೇಕ ಬಾರಿ ಬೋಧನೆ ಮಾಡಿದ ಮತ್ತು ಕ್ರೂರ ಅಂಗುಲಿಮಾಲನ ಪರಿವರ್ತನೆ ಮಾಡಿದ ಸ್ಥಳ ಶ್ರಾವಸ್ತಿ, ಬುದ್ಧನು ಮಹಾನಿರ್ವಾಣ ಹೊಂದಿದ ಊರು ಕುಶನಗರ ಅಥವಾ ಕುಶಿನಾರ ಮುಂತಾದ ಬೌದ್ಧರ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಮಗಧ ರಾಜಧಾನಿಯಾದ ಪಾಟಲಿಪುತ್ರ, ಇಂದಿನ ಪಾಟ್ನಾ ನಗರವನ್ನು ಬಂದು ಸೇರಿದರು. ಈ ಪಟ್ಟಣದ ಬಗ್ಗೆ ಫಾಹಿಯನ್ನನ ಅಭಿಪ್ರಾಯ ಹೀಗಿದೆ: ಈ ದೇಶವು ಸಂಪದ್ಭರಿತವಾದುದು. ಇಲ್ಲಿ ಅನೇಕ ಧನವಂತರಿದ್ದು ದಾನ ಧರ್ಮದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುತ್ತಾರೆ. ಇಲ್ಲಿನ ವರ್ತಕರು ಇಲ್ಲಿ ಹಲವಾರು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರೆ. ಈ ಆಸ್ಪತ್ರೆಗಳಲ್ಲಿ
ದೇಶದ ಯಾವ ಭಾಗದಿಂದಲಾದರೂ ಬರುವ ದೀನ ದರಿದ್ರರು, ಅನಾಥರು, ಅಂಗವಿಹೀನರು, ವ್ಯಾಧಿಗ್ರಸ್ತರು, ವಿಧುರರು, ಪುತ್ರವಿಹೀನರು ಮುಂತಾದವರಿಗೆ ಸ್ವಾಗತವಿದೆ. ವೈದ್ಯರು ಇಂಥವರನ್ನು ಚೆನ್ನಾಗಿ ಪರೀಕ್ಷಿಸಿ ಚಿಕಿತ್ಸೆಗೆ ಬೇಕಾದ ಮದ್ದು ಮತ್ತು ಆಹಾರವನ್ನು ಕೊಡುವ ವ್ಯವಸ್ಥೆ ಮಾಡುತ್ತಾರೆ. ಯಾವ ವಿಧದಲ್ಲೂ ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಗುಣ ಹೊಂದಿದವರು ತಾವೇ ತಮ್ಮ ಊರಿಗೆ ಹಿಂದಿರುಗುತ್ತಾರೆ. ಬಲವಂತ ಮಾಡಿ ಹೊರಡಿಸಬೇಕಾಗಿಲ್ಲ. ಪಾಟಲಿಪುತ್ರದಿಂದ ಹೊರಟು ಬುದ್ಧನ ಮೆಚ್ಚಿನ ಶಿಷ್ಯರಲ್ಲೊಬ್ಬನಾದ ಸಾರಿಪುತ್ರನ ಜನ್ಮಸ್ಥಳದ ಸಮೀಪ ಇರುವ ರಾಜಗೃಹ, ಆಮ್ರಪಾಲಿಯ ಉದ್ಯಾನವನವೂ ಇದೆ ಮತ್ತು ಬುದ್ಧನ ಜ್ಞಾನೋದಯವಾದ ಕ್ಷೇತ್ರ ಗಯಾ ಮುಂತಾದ ಸ್ಥಳಗಳನ್ನೂ ದರ್ಶಿಸಿದರು. ಆ ಸಮಯಕ್ಕಾಗಲೇ ಎರಡೂ ಪಟ್ಟಣಗಳು ಪಾಳು ಬಿದ್ದಿದ್ದವು. ಅಲ್ಲಿಂದ ಮುಂದೆ ಅವರು ಬುದ್ಧನು ಮೊಟ್ಟಮೊದಲು ಬೋಧನೆ ಮಾಡಿದ ಕಾಶಿ ರಾಜ್ಯದ ವಾರಣಾಸಿಯ ಸಮೀಪದಲ್ಲಿರುವ ಜಿಂಕೆಗಳ ವನಕ್ಕೆ ಭೇಟಿ ಕೊಟ್ಟು ಪಾಟಲಿಪುತ್ರಕ್ಕೆ ಹಿಂದಿರುಗಿದರು. ಅಲ್ಲಿನ ಮಹಾಯಾನ ಬುದ್ಧ ವಿಹಾರದಲ್ಲಿ ಅವರಿಗೆ ಬೇಕಾಗಿದ್ದ ವಿನಯ ಪಿಟಕದ ಶುದ್ಧ ಪ್ರತಿಯೇ ಅಲ್ಲದೆ ಮುಖ್ಯವಾದ ಇತರ ಅನೇಕ ಗ್ರಂಥಗಳೂ ದೊರಕಿದವು. ಇವುಗಳೆಲ್ಲವನ್ನೂ ಅರ್ಥ ಮಾಡಿಕೊಂಡು ಬರೆಯಬೇಕಾದರೆ ಸಂಸ್ಕೃತವನ್ನು, ಪಾಲಿಯನ್ನು ಮೊದಲು ಕಲಿಯಬೇಕಾಯಿತು. ಹಾಗಾಗಿ ಯಾತ್ರಿಕರಿಬ್ಬರೂ ಪಾಟಲಿಪುತ್ರದಲ್ಲೇ 3 ವರ್ಷ ನಿಂತರು. ಭಾರತಕ್ಕೆ ಬಂದ ಕಾರ್ಯವೆಲ್ಲವೂ ಮುಗಿಯಲು ಫಾಹಿಯನ್ನನು ತನ್ನ ದೇಶಕ್ಕೆ ಮರಳಲು ಸಿದ್ಧನಾದನು. ಅವನ ಸಹಯಾತ್ರಿ ತಾವೋ ಚಿಂಗ್ನು ಇಲ್ಲಿನ ಸನ್ಯಾಸಿಗಳ ನಡತೆ, ಮೌನ ಮತ್ತು ಗಾಂಭೀರ್ಯದ ಮುಂದೆ ನಮ್ಮ ಜನರ ಅಶಿಸ್ತು ಮತ್ತು ಗಲಾಟೆಯನ್ನು ಹೋಲಿಸಿ ನೋಡಿದ ಮೇಲೆ ನಾನು ಇಲ್ಲೇ ಇದ್ದು ಬಿಡಬೇಕೆಂದು ನಿರ್ಧರಿಸಿದ್ದೇನೆ. ನೀನು ಮಾತ್ರ ಈ ಪವಿತ್ರ ಗ್ರಂಥಗಳೊಂದಿಗೆ ಚೀನಾಗೆ ಹಿಂದಿರುಗು ಎಂದು ಬಿಟ್ಟನು. ಅಂತೆಯೇ ಫಾಹಿಯನ್ನನೊಬ್ಬನೇ ತನ್ನ ಅಮೂಲ್ಯ ಗ್ರಂಥಗಳನ್ನು ತೆಗೆದುಕೊಂಡು ತನ್ನ ಮರುಪ್ರಯಾಣವನ್ನು ಆರಂಭಿಸಿದನು. ಗಂಗಾ ನದಿ ಹರಿಯುತ್ತಿದ್ದ ಮಾರ್ಗವನ್ನೇ ಅನುಸರಿಸಿ ತಾಮ್ರಲಿಪ್ತಿ ಎಂಬ ದೇಶಕ್ಕೆ ಬಂದನು. ಇಲ್ಲಿ 22 ಬೌದ್ಧ ವಿಹಾರಗಳಿದ್ದವು. ಫಾಹಿಯನ್ನನು ಇಲ್ಲೇ ಮತ್ತೆರಡು ವರ್ಷವಿದ್ದು ಇನ್ನೂ ಅನೇಕ ಸೂತ್ರಗಳನ್ನು ಬರೆದನು. ಪ್ರತಿಮೆಗಳ ಚಿತ್ರವನ್ನೂ ಬಿಡಿಸಿದನು. ಮುಂದೆ ಸಮುದ್ರಯಾನ ಮಾಡಿ ಸಿಂಹಳ ದ್ವೀಪದಲ್ಲಿ ಮತ್ತೆರಡು ವರ್ಷವಿದ್ದು ತನ್ನ ಯಾತ್ರೆಯನ್ನು ಮುಂದುವರಿಸಿದನು. ಕೊನೆಗೆ ಮತ್ತೊಂದು ಹಡಗನ್ನೇರಿ ಮಾರ್ಗದಲ್ಲಿ ಜಾವಾ ದ್ವೀಪದಲ್ಲಿ ಕೆಲವು ದಿನ ಇದ್ದನು. ಅಲ್ಲಿ ಹಿಂದೂಗಳು ಮಾತ್ರವೇ ಇದ್ದರೂ ಬೌದ್ಧರು ಯಾರೂ ಇರಲಿಲ್ಲ ಎಂದು ಅವನು ಹೇಳುತ್ತಾನೆ. ಅನಂತರ ಅನೇಕ ಚಂಡಮಾರುತ, ನೌಕಾಘಾತಗಳನ್ನು ಅನುಭವಿಸಿ ಕೊನೆಗೂ ತನ್ನ ಪವಿತ್ರ ಗ್ರಂಥಗಳೊಂದಿಗೆ ಚೀನಾವನ್ನು ತಲುಪಿದನು. ಅವನ ಒಟ್ಟು ಪ್ರಯಾಣಕ್ಕೆ 15 ವರ್ಷಗಳು ಹಿಡಿದವು. ಆ ವೇಳೆಗಾಗಲೇ ಬುದ್ಧ ಭದ್ರ ಮತ್ತು ಕುಮಾರಜೀವ ಎಂಬ ಭಾರತದ 2 ಬೌದ್ಧ ಸನ್ಯಾಸಿಗಳು ಭೂಮಾರ್ಗದಿಂದ ಚೀನಾಕ್ಕೆ ಆಗಮಿಸಿದ್ದರು. ಇವರಿಬ್ಬರ ಸಹಕಾರದಿಂದ ಫಾಹಿಯನ್ನನು ಗ್ರಂಥಗಳನ್ನು ಸಂಶೋಧಿಸಿ ಪರಿಷ್ಕರಿಸಿ ಪ್ರತಿಗಳನ್ನು ತಯಾರು ಮಾಡಿದನು. ಫಾಹಿಯನ್ನನು ಬರೆದಿಟ್ಟಿರುವ ಪ್ರವಾಸ ಕಥನದಲ್ಲಿ ಬುದ್ಧನಿಗೂ ಬೌದ್ಧರಿಗೂ ಸಂಬಂಧಪಟ್ಟ ವಿಷಯಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಇದೆ, ನಿಜ. ಆದರೆ ಪ್ರಾಚೀನ ಭಾರತದ ರಾಜ್ಯಭಾರ ಕ್ರಮ, ಜನರ ನಡತೆ ಇತ್ಯಾದಿಗಳ ಬಗ್ಗೆ ನಮಗೆ ದೊರೆತಿರುವ ಕೆಲವೇ ಚಾರಿತ್ರಿಕ ದಾಖಲೆಗಳಲ್ಲಿ ಈತನ ಬರಹಗಳು ಬಹುಮೂಲ್ಯವಾದುವು ಎನ್ನುವುದರಲ್ಲಿ ಸಂಶಯವಿಲ್ಲ. ಭಾರತದ ಮಿತ್ರ ಜಾನ್ ಲ್ಯಾಂಗ್ 19ನೇ ಶತಮಾನದಲ್ಲಿ ಭಾರತೀಯರಿಗೂ ಆಳುತ್ತಿದ್ದ ಬ್ರಿಟಿಷರಿಗೂ ಹೆಚ್ಚು ಸಂಪರ್ಕವಿತ್ತು ಎಂಬುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದರೆ ಭಾರತೀಯರೊಂದಿಗೆ ಸಂಪರ್ಕವಿದ್ದ ಆಸ್ಟ್ರೇಲಿಯನ್ ಗಣ್ಯರು ಬಹಳ ಅಪರೂಪ. ಅಂಥವರಲ್ಲಿ ಮುಖ್ಯನಾದವನು ಜಾನ್ ಲ್ಯಾಂಗ್. ಜಾನ್ ಲ್ಯಾಂಗ್ ಹುಟ್ಟಿದ್ದು 1817ರಲ್ಲಿ, ಎಂದರೆ 200ಕ್ಕೂ ಹೆಚ್ಚು ವರ್ಷಗಳ ಹಿಂದೆ, ಆಶ್ಫೀಲ್ಡ್ ಪಾರ್ಕ್ ಎಂಬ ಹಳ್ಳಿಯಲ್ಲಿ. ಇದು ಈಗ ಸಿಡ್ನಿಯ ಉಪನಗರವಾದ ಆಶ್ಫೀಲ್ಡ್. ತಂದೆ ಒಬ್ಬ ಶ್ರೀಮಂತ ವರ್ತಕ. ಲ್ಯಾಂಗನ ಪ್ರಾಥಮಿಕ ವಿದ್ಯಾಭ್ಯಾಸವೆಲ್ಲವೂ ಮನೆಯಲ್ಲಿಯೇ ನಡೆಯಿತು. ಮುಂದೆ ಅವನು ಸಿಡ್ನಿ ಕಾಲೇಜ್, ಈಗಿನ ಸಿಡ್ನಿ ಯೂನಿವರ್ಸಿಟಿ ಅನ್ನು ಸೇರಿ
ಅಲ್ಲಿನ ಅತ್ಯುತ್ತಮ ವಿದ್ಯಾರ್ಥಿ, ಔಟ್ಸ್ಟ್ಯಾಂಡಿಂಗ್ ಸ್ಕಾಲರ್ ಎಂದು ಹೆಸರಾದನು. 1817ರಲ್ಲಿ ಇಂಗ್ಲೆಂಡಿಗೆ ತೆರಳಿ ಅಲ್ಲಿನ ಟ್ರಿನಿಟಿ ಕಾಲೇಜ್, ಕೇಂಬ್ರಿಡ್ಜ್ನ ಪ್ರವೇಶ ಪರೀಕ್ಷೆಯನ್ನು ಪಾಸು ಮಾಡಿದರೂ ಧರ್ಮಬಾಹಿರವಾದ ಪ್ರಾರ್ಥನೆಯೊಂದನ್ನು ರಚಿಸಿದ್ದರಿಂದ ಅವನು ಅಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಲಾಗಲಿಲ್ಲ. ಬದಲಿಗೆ ಲಂಡನ್ನಿನ ಮಿಡಲ್ ಟೆಂಪಲ್ನಲ್ಲಿ ನ್ಯಾಯಶಾಸ್ತ್ರವನ್ನು ಓದಿ 1841ರಲ್ಲಿ ಬ್ಯಾರಿಸ್ಟರ್ ಆದನು. ಅದೇ ವರ್ಷ ನ್ಯೂ ಸೌತ್ ವೇಲ್ಸ್ಗೆ ಹಿಂದಿರುಗಿದನು. 1819ರಲ್ಲೇ ಅವನಿಗೆ ಮದುವೆಯಾಗಿತ್ತು. ಅವನಿಗೆ ಸಿಡ್ನಿಯ ಸುಪ್ರೀಂ ಕೋರ್ಟ್ನಲ್ಲಿ ಬ್ಯಾರಿಸ್ಟರ್ ಆಗಿ ಕೆಲಸ ಮಾಡಲು ಅಧಿಕಾರವಿತ್ತು. ಲ್ಯಾಂಗ್ ಸಾಮಾಜಿಕ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದನು. ಆದರೆ ಫೆಬ್ರವರಿ 1842ರಲ್ಲಿ ಪ್ರಜಾಪ್ರತಿನಿಧಿ ಸರ್ಕಾರದ ವಿರೋಧವಾಗಿ ಒಂದು ಭಾಷಣ ಮಾಡಿದನು. ಇದರಿಂದ ಅನೇಕರ ದ್ವೇಷವನ್ನು ಕಟ್ಟಿಕೊಂಡನೆಂದು ಕಾಣುತ್ತದೆ. ಅದೇ ವರ್ಷ ಹೆಂಡತಿ ಮಕ್ಕಳೊಡನೆ ಸಿಡ್ನಿಯನ್ನು ತೊರೆದು ಕಲ್ಕತ್ತಾಕ್ಕೆ ವಲಸೆ ಹೋದನು. ಮತ್ತೆ ಅವನು ಆಸ್ಟ್ರೇಲಿಯಾಗೆ ಮರಳಲೇ ಇಲ್ಲ. ಕಲ್ಕತ್ತೆಯಲ್ಲಿ 3-4 ವರ್ಷಗಳು ಲಾಯರ್ ಆಗಿ ಕೆಲಸ ಮಾಡಿದ ನಂತರ ಮೀರತ್ ನಗರದಲ್ಲಿ ವಾಸ್ತವ್ಯ ಹೂಡಿದನು. ಇಲ್ಲಿ ಅವನು ದಿ ಮೊಫಸಿಲೈಟ್ ಎಂಬ ಪತ್ರಿಕೆಯ ಪ್ರಕಾಶಕ, ಸಂಪಾದಕ ಆದನು. ದಿ ಮೊಫಸಿಲೈಟ್ ಆಗಿನ ಇಂಡಿಯಾದಲ್ಲೇ ಅತ್ಯಂತ ಪ್ರಭಾವಶಾಲಿ ಪತ್ರಿಕೆಗಳಲ್ಲಿ ಒಂದಾಗಿದ್ದಕ್ಕೆ ಇವನ ಪ್ರತಿಭೆಯೇ ಮುಖ್ಯ ಕಾರಣ. ಭಾರತೀಯರ ಹಕ್ಕು ಮತ್ತು ಘನತೆಗಳ ಬಗ್ಗೆ ಇವನಿಗೆ ವಿಶೇಷವಾದ ಕಾಳಜಿ ಇತ್ತು ಎಂದು ತಿಳಿಯುತ್ತದೆ. ಈ ಕಾಲದಲ್ಲಿ ಅವನು 2-3 ಕಾದಂಬರಿಗಳನ್ನೂ ಬರೆದು ಇದರೊಂದಿಗೆ ತನ್ನ ಲಾಯರ್ ಕೆಲಸವನ್ನೂ ಮುಂದುವರಿಸಿದನು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಮತ್ತು ಅಯೋಧ್ಯಾ ಪ್ರಸಾದ್ ಎಂಬ ಶ್ರೀಮಂತ ಆರ್ಮಿ ಕಾಂಟ್ರಾಕ್ಟರ್ ಅವನ ಮುಖ್ಯ ಕಕ್ಷಿದಾರರಲ್ಲಿ ಇಬ್ಬರಿಂದಲೂ ಅವನಿಗೆ ಬೇಕಾದಷ್ಟು ಹಣ ಸಂಪಾದನೆಯಾಯಿತು. ಬೆಲೆ ಬಾಳುವ ಉಡುಗೊರೆಗಳೂ ದೊರೆತವು. ರಾಣಿ ಲಕ್ಷ್ಮೀಬಾಯಿ ಅವರ ಪತಿಯ ಮರಣಾನಂತರ ಅವರ ಆಸ್ತಿಗಳನ್ನು ಕಂಪನಿ ಸರ್ಕಾರವು ವಶಪಡಿಸಿಕೊಂಡಿದ್ದು ಮಾತ್ರವಲ್ಲ, ಅವರ ದತ್ತು ಮಗನ ಹಕ್ಕುಗಳನ್ನು ನಿರಾಕರಿಸಿದ್ದರಲ್ಲವೇ ರಾಣಿಯವರ ಆಸ್ತಿಗಳನ್ನು ಹಿಂದಿರುಗಿಸಬೇಕು ಎಂದು ಮತ್ತು ಅವರ ದತ್ತು ಮಗನನ್ನು ಸ್ವಂತ ಮಗನಂತೆಯೇ ಪರಿಗಣಿಸಬೇಕೆಂದು ಜಾನ್ ಲ್ಯಾಂಗ್ ಆಗಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ಹೌಸಿ ಅವರಿಗೆ ಸುದೀರ್ಘ ಮನವಿಯನ್ನು ಬರೆದು ಸಲ್ಲಿಸಿದನು. ಆದರೆ ಎಲ್ಲರಿಗೂ ತಿಳಿದಿರುವಂತೆ ಡಾಲ್ಹೌಸಿ ಅದನ್ನು ಅಂಗೀಕರಿಸಲಿಲ್ಲ. ಅಂಗೀಕರಿಸಿದ್ದರೆ ಇಂಡಿಯಾದ ಚರಿತ್ರೆಯೇ ಬೇರೆಯಾಗುತ್ತಿತ್ತೋ ಏನೋ. 1854ರಲ್ಲಿ ಇಂಡಿಯಾದಿಂದ ತೆರಳಿ 1859ರವರೆಗೆ ಇಂಗ್ಲೆಂಡ್, ಯುರೋಪುಗಳಲ್ಲಿ ಪ್ರವಾಸ ಮಾಡಿದನು. ಎಲ್ಲೆಲ್ಲೂ ಅವನಿಗೆ ಅನೇಕ ಗಣ್ಯರ ಸ್ನೇಹವಿತ್ತು. ಅನೇಕ ಕಥೆಗಳನ್ನೂ ಬರೆದನು. ಅವುಗಳಲ್ಲಿ ಬಹಳಷ್ಟು ಕಥೆಗಳು ಚಾರ್ಲ್ಸ್ ಡಿಕನ್ಸ್ ಸಂಪಾದಿಸಿ ಪ್ರಕಟಿಸುತ್ತಿದ್ದ ಹೌಸ್ಹೋಲ್ಡ್ ವರ್ಡ್ಸ್ ಎಂಬ ನಿಯತಕಾಲಿಕದಲ್ಲಿ ಪ್ರಕಟವಾದವು. 1859ರಲ್ಲಿ ಇಂಡಿಯಾಗೆ ಹಿಂದಿರುಗಿ ಹಿಮಾಲಯದ ತಪ್ಪಲಿನಲ್ಲಿರುವ ಮುಸ್ಸೋರಿ ಎಂಬ ಊರಿನಲ್ಲಿ ನೆಲೆಸಿದನು. ಈ 5 ವರ್ಷಗಳ ಅವಧಿಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ ನಡೆದು ಹೋಗಿ ಪರಿಸ್ಥಿತಿ ಒಂದು ಬಗೆಯ ಹದಕ್ಕೆ ಹಿಂದಿರುಗುತ್ತಿತ್ತು. ಆಗ ಅವನು ಉತ್ತರ ಭಾರತದ ಹಲವಾರು ಪ್ರಾಂತ್ಯಗಳಲ್ಲಿ ಸಂಚಾರ ಮಾಡಿದನು. ಆ ಸಮಯದಲ್ಲಿ ಅವನಿಗೆ ಆದ ಅನುಭವಗಳನ್ನೂ ಕೇಳಿದ ಕಥೆಗಳನ್ನು ವಾಂಡರಿಂಗ್ಸ್ ಇನ್ ಇಂಡಿಯಾ ಆ್ಯಂಡ್ ಅದರ್ ಸ್ಕೆಚಸ್ ಆಫ್ ಲೈಫ್ ಇನ್ ಹಿಂದೂಸ್ತಾನ್ ಎಂಬ ಪುಸ್ತಕದಲ್ಲಿ ಬರೆದಿದ್ದಾನೆ. 19ನೇ ಶತಮಾನದ ಅನೇಕ ಪಾಶ್ಚಾತ್ಯರಂತೆ ಬಿಳಿಯರಲ್ಲದವರ ಬಗ್ಗೆ ಇವನೂ ಸ್ವಲ್ಪ ಮಟ್ಟಿಗೆ ಪೂರ್ವಾಗ್ರಹ ಪೀಡಿತನಾಗಿದ್ದನೆಂದು ಕಂಡರೂ ಒಟ್ಟಿನಲ್ಲಿ ಭಾರತೀಯರ ಬಗ್ಗೆ ಉದಾರತೆ ಮತ್ತು ಅನುಕಂಪದಿಂದಲೇ ವರ್ತಿಸುತ್ತಿದ್ದನೆಂದು ಹೇಳಬಹುದು. 1861ರಲ್ಲಿ ಇನ್ನೊಮ್ಮೆ ಮದುವೆಯಾದನು. ವಧುವಿನ ಹೆಸರು ಮಾರ್ಗರೆಟ್ ವೆಟರ್. ಮೊದಲ ವಿವಾಹ ಯಾವಾಗ ವಿಚ್ಛೇದನವಾಯಿತೋ ತಿಳಿಯದು. 1864ರಲ್ಲಿ ಕಾಲವಾದನು. ಅವನು ಚಿಕ್ಕ ವಯಸ್ಸಿನಲ್ಲೇ ಗತಿಸಿದ್ದಕ್ಕೆ ಅವನ ಫಾಸ್ಟ್ ಲೈಫ್ ಸ್ಟೈಲ್ ಕಾರಣ ಎಂದು ನಂಬುತ್ತಾರೆ. ಬೆಳಗಿನ ಉಪಹಾರಕ್ಕೆ ಶಾಂಪೇನ್ ಸೇವಿಸುತ್ತಿದ್ದವರಲ್ಲಿ ಇವನೇ ಮೊದಲಿಗ ಎಂದು ಕಾಣುತ್ತದೆ. ಮುಸ್ಸೋರಿಯ ಒಂದು ಚರ್ಚಿನ ಹಿಂದೆಯೇ ಅವನ ಗೋರಿ ಇದೆ. ಈಗ ಜನರಲ್ಲಿ
ಜಾನ್ ಲ್ಯಾಂಗ್ನ ನೆನಪು ಇರುವುದು ಮುಖ್ಯವಾಗಿ ಮೇಲೆ ಹೇಳಿದ ಪುಸ್ತಕ ಮತ್ತು ಅವನ ಟ್ರೂ ಟೇಲ್ಸ್ ಆಫ್ ಬಾಟನಿ ಬೇ ಎಂಬ ಕಥಾ ಸಂಕಲನದಿಂದ. ಈ ಕಥೆಗಳೆಲ್ಲವೂ ಸಿಡ್ನಿಯ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಬಂಧಪಟ್ಟವು. ಆ ದಿನಗಳಲ್ಲಿ ಸಿಡ್ನಿಯೇ ಒಂದು ಊರು. ಪ್ಯಾರಾಮಟ್ಟ, ಪೆನ್ರಿತ್ ಮುಂತಾದವು ಸಮೀಪದ ಹಳ್ಳಿಗಳು. ಸಿಡ್ನಿಗೂ ಈ ಊರುಗಳಿಗೂ ನಡುವೆ ದಟ್ಟವಾದ ಕಾಡು. ಅಲ್ಲಿ ದರೋಡೆಕೋರರು ಹಗಲುಗಳ್ಳರು ರಾಜಾರೋಷವಾಗಿ ಪ್ರಯಾಣಿಕರನ್ನು ಸುಲಿಗೆ ಮಾಡುತ್ತಿದ್ದರು. ಕಥೆಗಳಲ್ಲಿ ಕೆಲವು ಇಂತಹ ಸಂದರ್ಭಗಳನ್ನು ಕುರಿತು ಬರೆದಿದ್ದು, ಇದಲ್ಲದೆ ಹಾಸ್ಯದ ಕಥೆಗಳು, ಪತ್ತೇದಾರಿ ಕಥೆಗಳು ಈ ಸಂಕಲನದಲ್ಲಿ ಇವೆ. ಎಲ್ಲ ಕಥೆಗಳೂ ಸ್ವಾರಸ್ಯವಾಗಿವೆ. ಆದರೆ ಒಂದು ಕಥೆಯ ಒಂದು ಭಾಗ ಮಾತ್ರ ಇಲ್ಲಿ ತಿಳಿಸುತ್ತೇನೆ. ಈಗ ಸಿಡ್ನಿಯ ಶ್ರೀಮಂತರ ಉಪನಗರವೆಂದು ಪ್ರಖ್ಯಾತವಾಗಿರುವ ವಾಕ್ಲೂಸ್ನಲ್ಲಿ ಆಗತಾನೇ ಮಂದಿ ಮಹಲುಗಳನ್ನು ಕಟ್ಟಲು ಪ್ರಾರಂಭಿಸಿದ್ದರು. ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಶಹರಿನ ಸಾಮೀಪ್ಯ. ಹಾಗೆ ಮನೆ ಕಟ್ಟಿದವರಲ್ಲಿ ಸರ್ ಹೆನ್ರಿ ಹೇಯಸ್ ಒಬ್ಬನು. ಇವನು ಮೂಲತಃ ಐರ್ಲೆಂಡ್ನ ಒಬ್ಬ ಶ್ರೀಮಂತ. ಒಬ್ಬ ಯುವತಿಯನ್ನು ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡಿಕೊಳ್ಳುವ ಸಲುವಾಗಿ ಅಪಹರಿಸಲು ಯತ್ನಿಸಿದ್ದಕ್ಕಾಗಿ ಅವನನ್ನು ಗಡೀಪಾರು ಮಾಡಿದ್ದರು. ಸಿಡ್ನಿಗೆ ಬಂದ ನಂತರ ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಒಬ್ಬ ಗಣ್ಯ ವ್ಯಕ್ತಿಯಾದನು. ಅವನ ಸ್ವಭಾವದಲ್ಲಾಗಲಿ ಚಟುವಟಿಕೆಗಳಲ್ಲಾಗಲಿ ಯಾವ ಕುಂದುಕೊರತೆಯೂ ಇರಲಿಲ್ಲ. ಅವನ ಸಭ್ಯತೆಗೂ ಔದಾರ್ಯಕ್ಕೂ ಮಣಿದು ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು. ಹೇಯಸ್ ವಾಕ್ಲೂಸ್ನಲ್ಲಿ ಮನೆಯನ್ನೇನೋ ಕಟ್ಟಿದನು. ಆದರೆ ಆಗ ಅಲ್ಲಿ ಹಾವುಗಳ ಕಾಟ ವಿಪರೀತ. ಮನೆಯ ಹೊರಗೂ ಒಳಗೂ ಎಲ್ಲೆಲ್ಲೂ ಹಾವುಗಳೇ. ಅಡುಗೆ ಮನೆಯಲ್ಲಿ, ದಿವಾನಖಾನೆಯಲ್ಲಿ, ಹಾಸಿಗೆಯ ಮೇಲೆ, ಹಾಸಿಗೆ ಕೆಳಗೆ ಕಪ್ಪು ಹಾವು, ಕಂದು ಹಾವು, ಹಳದಿ ಹಾವು, ಹೆಬ್ಬಾವು ಇತ್ಯಾದಿಗಳು ನಿರ್ಭಯವಾಗಿ ಓಡಾಡುತ್ತಿದ್ದವು. ಎಷ್ಟು ಕೊಂದರೂ ಅವುಗಳ ಕೊನೆಗಾಣದು. ಹೇಯಸ್ಗೆ ಕೆಲವು ಕಾಲ ಏನು ಮಾಡಬೇಕೆಂದು ಹೊಳೆಯಲಿಲ್ಲ. ಎಷ್ಟಾದರೂ ಅವನು ಐರಿಷ್. ಸಂಕಟ ಬಂದಾಗ ಸೈಂಟ್ ಪ್ಯಾಟ್ರಿಕ್ನ ಮೊರೆ ಹೊಕ್ಕನು. ನಾವು ವೆಂಕಟರಮಣನನ್ನು ಮೊರೆ ಹೋಗುವ ಹಾಗೆ. ಕನಸಿನಲ್ಲಿ ಜ್ಞಾನೋದಯವಾಯಿತು. ಇಡೀ ಐರ್ಲೆಂಡ್ನಲ್ಲಿ ಹುಡುಕಿದರೂ ಒಂದು ಹಾವು ಕೂಡ ಸಿಕ್ಕುವುದಿಲ್ಲ ಅಲ್ಲವೇ? ಅದಕ್ಕೆ ಅಲ್ಲಿನ ಮಣ್ಣಿನ ಪ್ರಭಾವವೇ ಕಾರಣ ಎಂದು ತಿಳಿದು ಅಲ್ಲಿಂದ ಒಂದು ಹಡಗಿನ ತುಂಬಾ ಮಣ್ಣನ್ನು ತರಿಸಿದನು. ಆ ಮಣ್ಣನ್ನು ತನ್ನ ಜಮೀನಿನ ಮೇಲೆಲ್ಲವೂ ಹರಡಿಸಿದನು. ಪರಿಣಾಮ ಅವನ ಮನೆಯಲ್ಲೂ ಹೊರಾಂಗಣದಲ್ಲೂ ಒಂದು ಹಾವೂ ಇಲ್ಲವಾಯಿತು. ಅಕ್ಕಪಕ್ಕದ ಮನೆಗಳಲ್ಲೇನೋ ಬೇಕಾದಷ್ಟಿದ್ದವು. ಹೇಯಸ್ ಕಟ್ಟಿದ ಮನೆಯನ್ನು ಮುಂದೆ ವಿಲಿಯಂ ಚಾರ್ಲ್ಸ್ ವೆಂಟ್ವರ್ತ್ ಎಂಬಾತನು ಖರೀದಿಸಿ ಅವನೂ ಅವನ ವಂಶಸ್ಥರು ಅನೇಕ ಅಭಿವೃದ್ಧಿಗಳನ್ನು ಮಾಡಿದರು. ಈಗ ಆ ಮನೆಯೇ ಸಾರ್ವಜನಿಕರು ಸಂದರ್ಶಿಸಬಹುದಾದ ವಾಕ್ಲೂಸ್ ಹೌಸ್. ಖ್ಯಾತ ಆಂಗ್ಲೋ ಇಂಡಿಯನ್ ಲೇಖಕ ರಸ್ಕಿನ್ ಬಾಂಡ್ ಅವರು ಮತ್ತು ಅವರ ಸಂಗಡಿಗರು ಜಾನ್ ಲ್ಯಾಂಗ್ನ ಜನ್ಮದಿನವನ್ನು ಮುಸ್ಸೋರಿಯಲ್ಲಿ ಈಗಲೂ ಆಚರಿಸುತ್ತಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೆಂಬರ್ 2014ರಲ್ಲಿ ಆಸ್ಟ್ರೇಲಿಯಾವನ್ನು ಸಂದರ್ಶಿಸಿದಾಗ ಒಂದು ಫ್ರೇಮ್ ಹಾಕಿದ ಚಿತ್ರಗಳ ಕೊಲೇಜ್ ಅನ್ನು ಆಗಿನ ಮುಖ್ಯಮಂತ್ರಿ ಟೋನಿ ಅಬ್ಬಟ್ ಅವರಿಗೆ ಕಾಣಿಕೆ ಕೊಟ್ಟರು. ಆ ಕೊಲಾಜ್ ಅನ್ನು ಈ ಕೊಲಾಜ್ನಲ್ಲಿ 4 ಫೋಟೋಗಳಿವೆ. 1. ಜಾನ್ ಲ್ಯಾಂಗ್ ಡಾಲ್ ಹೌಸಿಗೆ ಸಲ್ಲಿಸಿದ ಮನವಿ ದಾಖಲೆಯ ಬಗೆಗಿನ ಪತ್ರ, ಕವರಿಂಗ್ ನೋಟ್. ಮುಸ್ಸೋರಿಯಲ್ಲಿ ನೆರವೇರಿದ ಅವನ ವಿವಾಹದ ದಾಖಲೆ. 3. ಮುಸ್ಸೋರಿಯಲ್ಲಿರುವ ಅವನ ಅಂತಿಮ ವಿರಾಮ ಸ್ಥಳ. 4. ಮುಸ್ಸೋರಿಯ ಕ್ರಿಸ್ಟ್ ಚರ್ಚ್ನಲ್ಲಿ ತೂಗು ಹಾಕಿರುವ ಸ್ಮಾರಕ ಫಲಕ. ಇದರಲ್ಲಿ ಅವನನ್ನು ಎ ಸ್ಕಾಲರ್ ಆ್ಯಂಡ್ ಫ್ರೆಂಡ್ ಆಫ್ ಇಂಡಿಯಾ ಎಂದು ಕರೆಯಲಾಗಿದೆ.